ನಿಮಗೂ ಗುರ್ಲಾಪುರದ ಮಾದರಿ ಅದ. ಅವ್ರು ಸ್ಪಂದನೆ ಮಾಡ್ತಾರಂತ ನಾವಂತರೂ ಕಾಯ್ತಾ ಇಲ್ಲ. ಸ್ಪಂದನೆ ಆಗ್ಲಿಕ್ಕತ್ತದ, ಇನ್ನೂ ಆಗ್ತದೆ. ಯಾಕೆ ವಿರೋಧ ಮಾಡ್ತಾ ಇದ್ದೀವಿ ಅಂತಂದ್ರೆ ಹುಕ್ಕೇರಿ ತಾಲೂಕು ಮತ್ತು ಯಮಕನಮಡಿ ತಾಲೂಕಿನ ಮತಕ್ಷೇತ್ರ ಜನ ಹೆಂಗಾಗ್ಲಿಕ್ಕತ್ತಾರ, ಕೆಳಗೆ ಬೆಂಕಿ ಅದ, ತಲೆ ಮ್ಯಾಗ ಬುಟ್ಟ್ಯಾಗ ಮ್ಯಾಗ ನೀರದ, ಆ ರೀತಿ ಹುಕ್ಕೇರಿ ತಾಲೂಕಿನ ಜನರದ್ದಾಗ್ಯದ. ನಾವು ಡಿ ಕೆ ಶಿವಕುಮಾರ್ ಅವ್ರಿಗೆ ಇಲ್ಲಿಂದ ಎಚ್ಚರಿಕೆ ಮೂಲಕ ವಿನಂತಿ ಮಾಡ್ಕೊಳ್ತೀನಿ. ಕುಡಿಲಿಕ್ಕೆ ನೀರಿಲ್ಲ, ದನಕರುಗಳಿಗೆ ನೀರಿಲ್ಲ, ನೀರಾವರಿ ಅಂದ್ರೆ ಜಮೀನು ಬೆಳೆ ಮಾಡ್ಲಿಕ್ಕೆ ನೀರಾವರಿ ಇಲ್ಲ, ಆದರೆ ಇಂಡಸ್ಟ್ರಿಯಲ್ಕ್ಕೆ ನೀರು ಒಯ್ಲಿಕ್ಕತ್ತರ. ಇದು ತಪ್ಪು ಮಾಹಿತಿ ಅದ. ಅದಕ್ಕಾಗಿ ನಾನು ಸರ್ಕಾರಕ್ಕೆ, ಸಚಿವರಿಗೆ, ಶಾಸಕರಿಗೆ, ಸರ್ಕಾರದ ಪ್ರತಿನಿಧಿಗಳಿಗೆ, ನೀರಾವರಿ ಅಧಿಕಾರಿಗಳಿಗೆ, ಡಿ ಸಿ ಅವರಿಗೆ ವಿನಂತಿ ಮಾಡ್ಕೊಳ್ತೀನಿ. ರೈತನನ್ನು ಬೀದಿ ಮ್ಯಾಗ ಕುಣಿಸ್ಬೇಡ್ರಿ. ನಮ್ಮದು ಪಕ್ಷಾತೀತ, ಧರ್ಮಾತೀತ, ಜಾತ್ಯತೀತವಾಗಿರ್ತಕ್ಕಂಥ ಹೋರಾಟ. ಇವತ್ತೇನಾದರೂ ಸಾಯಂಕಾಲದೊಳಗೆ ನೀವು ಬರಲಿಲ್ಲ ಅಂತಂದ್ರೆ ನಾಳೆ ಜನರನ್ನು, ರೈತರನ್ನು ಕಂಟ್ರೋಲ್ ಮಾಡೋದು ಭಾಳ ಬಿಗಿ ಆಗ್ತದೆ ಅಂತೇಳಿ ನಾನು ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆಯನ್ನು ಕೊಡ್ತೀನಿ. ಸರ್, ನಾ ಹೇಳಿನಲ್ಲ, ಬಾಯಲ್ಲಿ ಹೇಳಂಗಿಲ್ಲ, ನಿಮ್ಮ ಮುಂದೆ ಮಾಡಿ ತೋರಿಸ್ತೀನಿ. ನಮ್ಮದು ನೇರ ಮಾತುಗಾರಿಕೆ, ಯಾರಿಗೆ ಭಯ ಪಡೋದಿಲ್ಲ, ಯಾರಿಗೆ ಅಂಜೋದಿಲ್ಲ. ಇವತ್ತು ನಾಳೆ ಸ್ಪಂದನೆ ಆಗ್ಲಿಕ್ಕೆ ಪೈಪ್ ಹೊಡಿತಕ್ಕಂಥ ಕೆಲಸನ ಭಾಳ ದೊಡ್ಡ ಪ್ರಮಾಣ ಅಲ್ಲ. ಒಂದು ಕರೆ ಕೊಟ್ಟಿವಿ ಅಂದ್ರೆ 20,000 ರಿಂದ 25,000 ಜನಸಂಖ್ಯೆ ಸೇರ್ತದೆ. ಡ್ಯಾಮ್ 15 ಕಿಲೋಮೀಟ್ರ್ ಅದ. ನಮ್ಮ ನೀರಾವರಿಗೆ ಸ್ಪಂದನೆ ಮಾಡಿರು ಅಂತಂದ್ರೆ ನಾವು ಸ್ಪಂದನೆ ಮಾಡ್ತೀವಿ. ಕಾನೂನು ಹೆಂಗೆ ಕೈ ತೊಗೋಬೇಕಂತ ನಮಗೂ ಗೊತ್ತದ. ನಾವು ಹೋಗಿ ಅದನ್ನು ಅಡ್ಡು ಮಾಡಿ ಪೈಪ್ ಹೊಡೆದಿವಿ ಅಂತಂದ್ರೆ ಸರ್ಕಾರಕ್ಕೆ ತೊಂದರೆ ಆಗ್ತದೆ. ನೀವು ಬಂದ ಲಘು ಬಗೆಯನ್ನು ಸ್ಪಂದನೆ ಮಾಡಿರಿ ಅಂತಂದ್ರೆ ಗೌರವ ಕೊಡ್ತೀವಿ, ಯಾರೇ ಇರಲಿ. ಆದ್ರೆ ಗೌರವ ಕೊಡಲಿ ಅಂದ್ರೆ ಪೈಪ್ ಹೊಡಿ ಕೆಲಸ ಭಾಳ ದೂರ ಇಲ್ಲ, 2-3 ದಿನದೊಳಗೆ ಅದಾಗೆ ಆಗ್ತದೆ. ಹುಕ್ಕೇರಿ ತಾಲೂಕು ಅಂದ್ರೆ ಕೆಲವೊಂದಿಷ್ಟು ಹುಕ್ಕೇರಿ ಅಥವಾ ಸಂಕೇಶ್ವರ ಅಥವಾ ಯಮಕನಮಡಿ ಬಂದ್ ಮಾಡೋದು ಪ್ರಯತ್ನ ಮಾಡಿದ್ರು. ಹ್ಞೂ ರೀ, ನಾಳೆಗೆ ಜಿಲ್ಲಾ ಬಂದ್ ಮಾಡ್ತಾ ಎಚ್ಚರಿಕೆ ಕೊಡುತ್ತೀರಿ. ಸ್ವಯಂ ಪ್ರೇರಿತವಾಗಿ ಹುಕ್ಕೇರಿ, ಸಂಕೇಶ್ವರಿ ಭಾಗದ ಎಲ್ಲ ಜನ ಯಮಕನಮಡಿ ಬಂದ್ ಮಾಡ್ತಾ ಇದ್ದಾರೆ. ನಾವು ಇವತ್ತು ಸಾಯಂಕಾಲ 8 ಗಂಟೆ ಒಳಗೆ ಬರಲಿಲ್ಲ ಅಂತಂದ್ರೆ ನಾಳೆ ಕರೆ ಕೊಡ್ತಾ ಇದ್ದೀವಿ. ಏನು ಕರೆ ಕೊಡ್ತೀವಿ? ಸಂಪೂರ್ಣ ಕಾಗವಾಡದಿಂದ ಖಾನಾಪುರ ತನಕ ಬೆಳಗಾವಿ ಜಿಲ್ಲೆ ಸಂಪೂರ್ಣ ಬಂದ್ ಆಗ್ತದೆ. ನಾಳೆ ಸಾಯಂಕಾಲದೊಳಗೆ ನಮ್ಮ ಕರೆಗೆ ನೀವು ಭಾಗಲಿಲ್ಲ, ಗೌರವ ಕೊಡಲಿಲ್ಲ ಅಂದ್ರೆ ರಾಜ್ಯವನ್ನು ಬಂದ್ ಮಾಡ್ತಕ್ಕಂಥ ಕರೆಯನ್ನು ನಾವು ಕೊಡ್ತೀವಿ ಸರ್. ನಾ ಹೇಳಿದ್ನಲ್ಲ ಸರ್, ಇವತ್ತು 100ಕ್ಕೆ 100 ಬರ್ಬೋದು. ನೀರಾವರಿ ಅಧಿಕಾರಿಗಳು ಬರ್ತಾರಂತ ಏನೋ ಒಂದು ಸುದ್ದಿ ಬರ್ಲಿಕ್ಕತ್ತದ. ಡಿ ಸಿ ಅವ್ರು ಏನೋ ಲೀವ್ ಮ್ಯಾಗ ಅದಾರತ್ತ, ಲೀವ್ ಮ್ಯಾಗ ಅದಾರೋ ಅಥವಾ ಮತ್ತೇನಾಗಿತ್ತು ನಿಮಗೂ ಗೊತ್ತದ, ನನಗೂ ಗೊತ್ತದ. ಆದರೂ ಕೂಡ ಬಂದ್ರೆ ಭಾಳ ಒಳ್ಳೆಯದು, ಭಾಳ ಒಳ್ಳೆಯದು. ಧರ್ಮ ಜಾಗೃತ ಆಗ್ತದೆ. ಬಂದ್ರಿ ಅಂತಂದ್ರೆ ನಿಮಗೂ ಚಲೋ ಆಗ್ತದೆ, ನಮಗೂ ಚಲೋ ಆಗ್ತದೆ. ನಾಳೆ ಜಿಲ್ಲಾ ಬಂದ, ನಾಡ್ದು ರಾಜ್ಯ ಬಂದ್ ಆಗ್ತದೆ. ಅದು ದಾಟಿತು ಅಂತಂದ್ರೆ ನಮ್ಮದೊಂದು ಸಂದೇಶ ಇದೆ ಸರ್. 224 MLAಗಳು ಏನು ಕ್ಷೇತ್ರ ಅದಾವ ಅಲ್ಲೆಲ್ಲ ನಮ್ಮ ರೈತ ಸಂಘಟನೆ ಅದ. ವಕೀಲರು ಬಂದಾರ, ದಲಿತ ಪರ ಸಂಘಟನೆಯವರು ಬಂದಾರ, ವಿದ್ಯಾರ್ಥಿಗಳು ಬಂದಾರ, ಕನ್ನಡ ಪರ ಸಂಘಟನೆಯವರು ಬಂದಾರ. ನಮ್ಮ ಯುವ ಘಟಕದ ಒಂದು ಕರೆ ಕೊಡಾಕತ್ತೀವಿ. ಏನಂತಾರೆ, ಹಲಿಗೆ ತೊಗೊಂಡು ಹೋಗಿ ಎಲ್ಲ MLAಗಳು ಜೀವಂತ ಇದ್ದಾಗನ, ಸರ್ಕಾರ ಇದ್ದಾಗನ ಸತ್ತು ಹೋಗ್ಯಾರಂತ ಹಲಿಗೆ ಬಿಡ್ರಿಪ್ಪ ಅಂತೇಳಿ ನಾವು ಕರೆ ಕೊಡೋದು ಸರ್. ಸರ್, ನಾನು ಯಾರಿಗೂ ಅನ್ಸಂಗಿಲ್ಲ. ನನ್ನ ಮಾತುಗಳು ನೀವು ನೇರವಾಗಿ ಕೇಳಿರಿ. ನಿಮ್ಮೆಲ್ಲ ಮಾಧ್ಯಮ ಮೂಲಕ ರಾಜ್ಯಕ್ಕೆ ಪರಿಚಯ ಮಾಡಿಸಿರಿ. ನಾನು ಅದಕ್ಕೆ ಮಾಧ್ಯಮದ ಬರ್ತಾ ಇಲ್ಲ ತಂದಿದ್ದೆ, ನೀವು ಕರೆದ್ರಿ, ನಿಮಗೆ ಧನ್ಯವಾದ. ನನಗೆ ಷಡ್ಯಂತರ ಲಕ್ಷ ಮಂದಿ ಮಾಡಿದ್ರು ಸಹಿತ ಅಂಜುವಂಥ ಇದನ್ನೆಲ್ಲ ಸರಿದು. ಇದು ಇಂಚಗೇರಿ ಮಠ ಸರ್ವ ಧರ್ಮದ ಮಠದ ಮರ್ಯಾದ. ಲಕ್ಷಾಂತರ ರೈತರ ಸಹಕಾರ ಅದ, ನಿಮ್ಮೆಲ್ಲ ಮಾಧ್ಯಮದವ್ರ ಸಹಕಾರ ಅದ. 224 ಮಂದಿ ಒಂದು ತಕ್ಕಡೆ ಕೂತರು ಸಹಿತ ರೈತರ ಮುಂದೆ ಏನೂ ಮಾಡ್ಕೊಳಕ್ಕೆ ಸಾಧ್ಯ ಆಗೋದಿಲ್ಲ. ಎಚ್ಚರಿಕೆ ಕೊಡ್ತೀನಿ. ನಾವೇನು ವೈಯಕ್ತಿಕ ಕೇಳ್ತಾ ಇಲ್ಲ, ಮಠಕ್ಕೆ ಕೇಳ್ತಾ ಇಲ್ಲ. ವೈಯಕ್ತಿಕವಾಗಿ ನಾವು ಲಾಭಕ್ಕೂ ಇಲ್ಲಿ ಕುಂತಿಲ್ಲ, ರಾಜಕಾರಣಕ್ಕಾಗಿ ಕುಂತಿಲ್ಲ. ಹುಕ್ಕೇರಿ ತಾಲೂಕಿನ ಸಮಗ್ರ ನೀರಾವರಿ ಆಗಬೇಕು. ಯಮಕನಮಡಿ ಕ್ಷೇತ್ರದೊಳಗೆ 30 ರಿಂದ 40 ಹಳ್ಳಿ ಅದಾವೆ ನೀರಾವರಿ ವಂಚಿತ. ಅವಕ್ಕೆಲ್ಲಕ್ಕೂ ನೀರು ಕೊಡ್ರಿ. ನೀವು ಬಗೆರತ್ತೆ. ಇಲ್ಲೊಂದು ನೋಡ್ರಿ, ಬಿಜಾಪುರ ಭಾಗದೊಳಗೆ ಬಬಲೇಶ್ವರ ಮತಕ್ಷೇತ್ರ ಅಂತ ಒಂದು ಬರ್ತದೆ. ಕಾಂಗ್ರೆಸ್ ಪಕ್ಷದ ಸಚಿವರವರು MLA ಆಗ್ಯಾರ, ಸಚಿವರಾಗಿ MB ಪಾಟೀಲ್ ಅಂತೇಳಿ. ನೀರಾವರಿ ಮಾಡಿದ್ದಕ್ಕಾಗಿ ರೈತ ಬೆಳೆದಂಥ ಬೆಳೆಗಳನ್ನು, ಪಪ್ಪಾಯಿ ಹಣ್ಣು, ದ್ರಾಕ್ಷಿ, ದಾಳಂಬರಿ, ಕಬ್ಬು ತಂದು ತುಲಾಭಾರ ಮಾಡ್ಲಿಕ್ಕತ್ತಾರ. ನೀವು ಮಾಡಿರಿ. ರೈತರೆಲ್ಲ ನಿಮಗೂ ತುಲಾಭಾರ ಮಾಡ್ತಾರೆ. ಅಲ್ಲಿ ಕೂತು ರಾಜಕಾರಣ ಮಾಡಿ ವಿರೋಧ ಮಾಡಿರಿ ಅಂತಂದ್ರೆ ರೈತರ ಮುಂದಿನ ತಿನ್ಬಂದ್ರು ಪಾಠ ಕಲಿಸ್ತಾರೆ. ಅದು ಮಾಡ್ಕೋಬೇಡ್ರಿ. ನೀರಾವರಿ ಕೊಡ್ರಿ ಅಂತೇಳಿ ವಿನಂತಿ ಮಾಡ್ಕೊಳ್ತೀನಿ ಅಷ್ಟೇ. ಡಿ ಸಿ ಬರಬೇಕು, ನೀರಾವರಿ MD ಅವರು ಬಂದ್ರಂದ್ರೆ ನಮ್ಮ ಹೋರಾಟವನ್ನು, ನಮ್ಮ ಸ್ಪಂದನೆ ಸರಿಯಾಗಿ ಆಯ್ತಾರೆ ಹಿಂಗೆ ತಗೊಳ್ತೀವಿ ಸರ್. ಆಶ್ವಾಸನೆ ಅದು ಊಹಾಪೋಹ ಆದ್ರೆ ಇಲ್ಲ ಸರ್. ಸ್ಪಂದನೆ ಸರಿಯಾಗಿ ಆಯಿತು ಅಂದರೆ ನಾನು ಡಿ ಕೆ ಶಿವಕುಮಾರ್ ಹತ್ರ, ಸಿದ್ದರಾಮಯ್ಯನವ್ರ ಹತ್ರ, ನೀರಾವರಿ ಅಧಿಕಾರಿಗಳ ಹತ್ರ ನಿಯೋಗ ತೊಗೊಂಡೋಗಿ ಅದನ್ನು DPR ಮಾಡಿ ಜಿಯೋ ಮಾಡಿಸಿ ಅದೇನು ಬೇಕು ಸರ್ಕಾರ ಮಟ್ಟದೊಳಗೆ ಗಂಭೀರವಾಗಿ ಚರ್ಚೆ ಮಾಡೋ ಜವಾಬ್ದಾರಿ ನಂದು ಅಂತ ಡಿ ಸಿ ಅವ್ರು ಹೊತ್ಕೊಂಡ್ರಂದ್ರೆ ಅವಾಗ ನಾವು ಹೋರಾಟ ಇರ್ತಕೊಳ್ಳಿ. ಡಿ ಸಿ ಅವ್ರು ಲೀವ್ ಮ್ಯಾಗ ಅದಾರ ಸರ್. ಯಾಕಂದ್ರೆ ಭಾಳ ದಿನದಿಂದ ರಜಾ ಮ್ಯಾಗ ಹೋಗಿಲ್ಲ ಸರ್. ಅವರು ಭಾಳ ದಿನದಿಂದ ಹೋಗಿಲ್ಲ. ಹೋದ ಗುರ್ಲಾಪುರಕ್ಕಿಂತ ಮುಂಚೆ ರಜಾ ಹೋಗಿದ್ರು, ಈಗ ಹೋಗಿಲ್ಲ ಸರ್ ಅವರು. ಅದಕ್ಕಾಗಿ ಪಾಪ ರಜಾ ಹೋಗ್ಯಾರ ಅಥವಾ ಮತ್ತೇನಾಗಿತ್ತು ನನಗೂ ತಿಳಿತಾ ಇಲ್ಲ ಸರ್. ಭೇಟಿಯಾಗಿಲ್ಲ ಅವರು. ನನ್ನ ಫೋನು ರಿಸೀವ್ ಮಾಡ್ತಾ ಇಲ್ಲ ಸರ್. ಹಚ್ಚಿದ್ದೆ ಸ್ವಿಚ್ ಆಫ್ ಅದ. ಹೀಗಾಗಿ ಏನಾಗ್ಯದು ಗೊತ್ತಾಗ, ಏನು ರಾಜಕಾರಣ ಆಗ್ಯೋದು, ಬೆಳಗಾಂ ಜಿಲ್ಲೆ ರಾಜಕಾರಣ ನಿಮಗೂ ಗೊತ್ತದ, ನನಗೂ ಗೊತ್ತದ. ಹಾಗಾಗಬಾರ್ದು. ಜಿಲ್ಲಾಧಿಕಾರಿಗಳು ಸಂವಿಧಾನಬದ್ಧವಾಗಿ ನಮ್ಮ ಸೇವೆ ಮಾಡ್ತಕ್ಕಂಥ ಸರ್ಕಾರದ ಅಧೀನ ಅಧಿಕಾರಿಗಳು ರೈತರಿಗೆ ಸ್ಪಂದನೆ ಮಾಡಬೇಕು. ಜಿಲ್ಲಾಧಿಕಾರಿಗಳು ಇಲ್ಲಂದ್ರೆ ಇನ್ಚಾರ್ಜ್ ಯಾರಿಗೆ ಕೊಟ್ಟಿರ್ತಾರೆ ಜಿಲ್ಲೆಯೊಳಗೆ ಬಂದು ಹೋಗಬೇಕಲ್ಲ. ರಾಜಕೀಯವ್ರ ಮಾತು ಕೇಳಬಾರ್ದು. ಅದಕ್ಕೆ ನಮ್ಮ ನಂಜುಂಡಸ್ವಾಮಿ ಅವ್ರು ಹೇಳ್ಯಾರ, ಜಿಲ್ಲೆಗೆ ಮೊದಲ ಕೂಲಿ ಯಾರಂತಂದ್ರೆ ಜಿಲ್ಲಾಧಿಕಾರಿ ಅಂತ ಹೇಳ್ಯಾರ. 2ನೇ ಕೂಲಿ ಅಂದ್ರೆ SC ಹೇಳ್ಯಾರ. 3ನೇ ಕೂಲಿ ತಹಸೀಲ್ದಾರ್ ಅಂತ ಹೇಳ್ಯಾರ. MLAಗಳಿಗೆ ಪಗಾರ ಕೊಡ್ತೀವಿ, ಡಿ ಸಿ ಅವ್ರಿಗೆ ನಾವು ಪಗಾರ ಕೊಡ್ತೀವಿ. ರೈತ ದೊಡ್ಡವ, ನಿಜವಾಗ್ಲೂ ರೈತ ಸರ್ಕಾರ ಇದ್ದಂಗೆ ಇದು ಬರಬೇಕಾಗಿತ್ತು. ಈ ಟೈಮ್ದಲ್ಲಿ ಲೀವ್ ಹಾಕ್ಲಿಕ್ಕೆ ಏನು ಕಾರಣ ಅದ?
ಒಬ್ಬ ಜಿಲ್ಲಾಧಿಕಾರಿಗೆ ನನ್ನಷ್ಟು ಗೌರವ ಕೊಟ್ಟಂಥ ವ್ಯಕ್ತಿ ಭೂಮಿ ತಲೆ ಮ್ಯಾಗ ಯಾರೂ ಇಲ್ಲ. ಪ್ರತಿಯೊಂದು ವೇದಿಕೆ ಮ್ಯಾಗ ಗೌರವ ಕೊಡ್ತೀನಿ. 4 ದಿನ ಆತು ರೈತರು ಕುಂತಾರೆ, ಯಾಕೆ ಬರ್ತಾ ಇಲ್ಲ ಜಿಲ್ಲಾಧಿಕಾರಿಗಳು? ಏನು ರಾಜಕಾರಣ ನಡೆದದ ಇಲ್ಲಿ? ಏನು ತಡೆದ್ರು ಆಗಂಗಿಲ್ಲ ಸರ್. ತಡೆದ್ರು ಅಂತಂದ್ರೆ ಬೇರೆ ಆಗ್ತದೆ. ಹಿಡ್ಕಲ್ ಡ್ಯಾಮಿಗೆ ಪಾದಯಾತ್ರೆ ಆಗ್ತದೆ, ಎಲ್ಲ ಪೈಪ್ಗಳನ್ನು ಒಡೆದು ಬಿಡ್ತೀವಿ. 1000 ಕೇಸ್ ಆಗಲಿ ಅನುಭವಿಸ್ಲಿಕ್ಕೆ ನಾವು ಸಿದ್ಧರಿದ್ದೀವಿ. ಲಕ್ಷಾಂತರ ಜನ ಇದ್ದಾರೆ. 31 ಜಿಲ್ಲೆಗಳಿಗೆ ಕರೆ ಕೊಟ್ಟಿವಿ ಅಂದ್ರೆ 50 ಜನ ಪಾದಯಾತ್ರೆ 50,000 ಜನ ಕೂಡ್ಕೊಂಡು ಹಿಡ್ಕಲ್ ಡ್ಯಾಮಿಗೆ ಪಾದಯಾತ್ರೆ ಹೋದ್ವು ಅಂದ್ರೆ ಅವಾಗ ಡಿ ಸಿ ಅವ್ರು ಏನು ಮಾಡ್ತಾರೆ, ಸಚಿವರು ಏನು ಮಾಡ್ತಾರೆ, MLAಗಳು ಏನು ಮಾಡ್ತಾರೆ, ಅಧಿಕಾರಿಗಳು ಏನು ಮಾಡ್ತಾರೆ? ಕಾನೂನು ಮೀರಿ ಹೋಗಬಾರ್ದು ಅಂತೇಳಿ ಗಾಂಧಿ ತತ್ವದೊಳಗೆ, ಅಂಬೇಡ್ಕರ್ ತತ್ವದೊಳಗೆ, ನಂಜುಂಡಸ್ವಾಮಿ ತತ್ವದೊಳಗೆ, ಬಸವೇಶ್ವರ ಸರ್ಕಲ್ ನೋಡೋ 4 ದಿನ ಆಯ್ತು ರೈತರನ್ನು ಕರ್ಕೊಂಡು ಬೀದ್ಯಾಗ ಊಟ ಮಾಡ್ತಾ ಇದ್ದಾರೆ. ನಾಚಿಕೆ ಬರ್ಬೇಕು ಅವ್ರಿಗೆ ಎಲ್ಲರಿಗೆ. ನೀವು ಬಂದಿರಿ, ಇವತ್ತು ನಿನ್ನೆ ಬಂದಿರಿ, ಇವತ್ತು ಬಂದಿರಿ, ಮಾಧ್ಯಮದವ್ರು 4 ದಿನ ಆಯ್ತು ಕಂಟಿನ್ಯೂ ಎಲ್ಲ ಯೂಟ್ಯೂಬ್ ಚಾನಲ್ ಎಲ್ಲರೂ ತೋರಿಸ್ಲಿಕ್ಕತ್ತೀರಿ. ನಿಮಗೆ ಗೌರವದ, ನಿಮಗೆ ಧನ್ಯವಾದ ಹೇಳ್ತೀನಿ. ಯಾಕೆ ರೈತರ ಸಲುವಾಗಿ ನೀವು ಬಂದಿರಿ, ನಿಮಗೆ ಧನ್ಯವಾದ, ನಮಸ್ಕಾರ ಹೇಳ್ತೀನಿ. ರಾಜಕಾರಣಿಗಳಿಗೆ ನಾಚಿಕೆ ಬರಬೇಕು, ಅದನ್ನು ತಿಳ್ಕೊಂಡು ಬಂದು ಗೌರವ ಕೊಟ್ಟು ನೀರಾವರಿ ಮಾಡಿರಿ ಅಂತೇಳಿ ವಿನಂತಿಯನ್ನು ಮಾಡ್ಕೊಳ್ತೀನಿ ಸರ್.